ಅವರು ಹೇಳಿದ್ದಾರೆ 2013ರಲ್ಲಿ ಗೆದ್ದಿದ್ರೆ ನಾನು ಅವಾಗಲೇ ಸಿಎಂ ಆಗ್ತಿದ್ದೆ, ಕೆಪಿಸಿಸಿ ಅಧ್ಯಕ್ಷ ಕೂಡ ನಾನಾಗಿದ್ದೆ, ಈಗಲೂ ಸಿಎಂ ರೇಸ್ ಅಲ್ಲಿ ಇದ್ದೀನಿ, ಮುಂದಿನ ಸಿಎಂ ರೇಸ್ ಅಲ್ಲಿ ಇರ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಸರ್. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ದಲಿತ ನಾಯಕರುಗಳಿಗೆ ತಾಕತ್ತಿಲ್ಲ, ಸುಮ್ಮನೆ ಮಾತಾಡ್ತಾರೆ. ತಾಕತ್ತಿದ್ದಿದ್ರೆ ದಲಿತ ನಾಯಕರುಗಳಿಗೆ ಮಾತಾಡ್ತಿದ್ರಲ್ಲ, ದಲಿತರ ವೋಟ್ ಬ್ಯಾಂಕ್ ಅಂತ ಕಾಂಗ್ರೆಸ್ ಅನ್ನ. ಹಾಗೆ ತಾಕತ್ತಿದ್ರೆ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಅನ್ನ ಧಿಕ್ಕರಿಸಿ ಹೊರಗಡೆ ಬನ್ನಿ. ಆ ತಾಕತ್ತಿಲ್ಲ ಅಂತಂದ್ರೆ ಬರೀ ಮಾತಾಡಿ ಹೋರಾಟ ಮಾಡಿದ್ರೆ ದಲಿತ ಮುಖ್ಯಮಂತ್ರಿ ಅನ್ನೋದಾದ್ರೆ ನನಗೆ ದಲಿತ ಮುಖ್ಯಮಂತ್ರಿನೇ ಬೇಡ ಅಂದವ್ರನ್ನ ನಾವು ನೋಡಿದ್ದೇವೆ ಅಲ್ವಾ? ಇಂಥವ್ರನ್ನ ನಂಬಿಕೊಂಡು ದಲಿತರು ಉದ್ಧಾರ ಆಗ್ತಾರ? ತಾಕತ್ತಿದ್ರೆ ತಗೊಳ್ಳಿ, ಬರೀ ಹೇಳಿಕೆಗಳನ್ನು ಕೊಟ್ಟು ಜನರನ್ನ ತಪ್ಪು ದಾರಿಗೆ ಎಳಿಬೇಡಿ. ದಲಿತ ಸಮುದಾಯಗಳಿಗೂ ಸಾಕಾಗಿದೆ. ಕಾಂಗ್ರೆಸ್ ಅನ್ನೋದೇ ಒಂದು ಸ್ಲೋ ಪಾಯ್ಸನ್ ಈ ದಲಿತರ ಪಾಡಿಗೆ. ಕಾಂಗ್ರೆಸ್ ಅನ್ನೋದು ಸ್ಲೋ ಪಾಯ್ಸನ್. ಯಾಕಂದ್ರೆ ಈ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರೇ ಹೇಳಿದ್ದಾರೆ. ಅಂತ ಅಂಬೇಡ್ಕರ್ ರವರಿಗೆ ಮೋಸ ಮಾಡಿದ ಪಕ್ಷ ದಲಿತರನ್ನ ಉದ್ಧಾರ ಮಾಡ್ತದ? ಸುಮ್ಮನೆ ಮಾತಾಡಬಾರ್ದು. ಸರ್, ಈಗ ಬಿಜೆಪಿ ಅವರು ಏನಾದ್ರು ಕೂಡ ರಾಜ್ಯಪಾಲರ ದೂರು ಕೂಡ ಸಾಧ್ಯತೆ ಇದೆಯಾ? ಅಶೋಕ್ ಅವರು ಹೇಳಿದ್ರು ಇದೇ 2 ದಿನ ಮುಂದುವರೆದ್ರೆ ಸರ್ಕಾರ ಅಸ್ಥಿರ ಆಗುತ್ತೆ ಅಂತ, ನಾವು ರಾಜ್ಯಪಾಲರ ಮೊರೆ ಹೋಗುತ್ತೆ ಅಂತ ಹೇಳಿದ್ರು. ಅಲ್ಲ, ಸಹಜವಾಗಿ ನಾವು ಮಾಡ್ಬೇಕಾಗ್ತದೆ. ನಾವು ಕಣ್ಮುಚ್ಚಿ ಕುಳಿತಿರಕ್ಕಾಗತ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳ ಪಾತ್ರ ಬಹುದೊಡ್ಡ ಪಾತ್ರ. ಆ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡದೆ ನೀವು ಈ ರೀತಿಯ ಕುದುರೆ ಆಟ ಆಡ್ತಿದ್ರೆ, ಕುದುರೆ ವ್ಯಾಪಾರದ ಆಟ ಆಡ್ತಿದ್ರೆ ನಾವು ಸುಮ್ಮನೆ ನೋಡಿ ಕುತ್ಕೊಳ್ಳಕ್ ಆಗೋದಿಲ್ಲ. ನಾವು ಆ ಕೆಲಸ ಮಾಡ್ಬೇಕಾಗತ್ತೆ. ಪಕ್ಷದ ಅಧ್ಯಕ್ಷರು ಅಶೋಕ್ ಅವರು ಮತ್ತೆ ಉಳಿದ ಮುಖಂಡರುಗಳ ಜೊತೆಲಿ ಚರ್ಚೆ ಮಾಡಿ ಏನ್ ಬೇಕಂತ ತೀರ್ಮಾನ ಮಾಡ್ತೇವೆ. ಧನ್ಯವಾದ. ಅವರು ಹೇಳಿದ್ದಾರೆ 2013ರಲ್ಲಿ ಗೆದ್ದಿದ್ರೆ ನಾನು ಅವಾಗಲೇ ಸಿಎಂ ಆಗ್ತಿದ್ದೆ, ಕೆಪಿಸಿಸಿ ಅಧ್ಯಕ್ಷ ಕೂಡ ನಾನಾಗಿದ್ದೆ, ಈಗಲೂ ಸಿಎಂ ರೇಸ್ ಅಲ್ಲಿ ಇದ್ದೀನಿ, ಮುಂದಿನ ಸಿಎಂ ರೇಸ್ ಅಲ್ಲಿ ಇರ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಸರ್. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ದಲಿತ ನಾಯಕರುಗಳಿಗೆ ತಾಕತ್ತಿಲ್ಲ, ಸುಮ್ಮನೆ ಮಾತಾಡ್ತಾರೆ. ತಾಕತ್ತಿದ್ದಿದ್ರೆ ದಲಿತ ನಾಯಕರುಗಳಿಗೆ ಮಾತಾಡ್ತಿದ್ರಲ್ಲ, ದಲಿತರ ವೋಟ್ ಬ್ಯಾಂಕ್ ಅಂತ ಕಾಂಗ್ರೆಸ್ ಅನ್ನ. ಹಾಗೆ ತಾಕತ್ತಿದ್ರೆ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಅನ್ನ ಧಿಕ್ಕರಿಸಿ ಹೊರಗಡೆ ಬನ್ನಿ. ಆ ತಾಕತ್ತಿಲ್ಲ ಅಂತಂದ್ರೆ ಬರೀ ಮಾತಾಡಿ ಹೋರಾಟ ಮಾಡಿದ್ರೆ ದಲಿತ ಮುಖ್ಯಮಂತ್ರಿ ಅನ್ನೋದಾದ್ರೆ ನನಗೆ ದಲಿತ ಮುಖ್ಯಮಂತ್ರಿನೇ ಬೇಡ ಅಂದವ್ರನ್ನ ನಾವು ನೋಡಿದ್ದೇವೆ ಅಲ್ವಾ? ಇಂಥವ್ರನ್ನ ನಂಬಿಕೊಂಡು ದಲಿತರು ಉದ್ಧಾರ ಆಗ್ತಾರ? ತಾಕತ್ತಿದ್ರೆ ತಗೊಳ್ಳಿ, ಬರೀ ಹೇಳಿಕೆಗಳನ್ನು ಕೊಟ್ಟು ಜನರನ್ನ ತಪ್ಪು ದಾರಿಗೆ ಎಳಿಬೇಡಿ. ದಲಿತ ಸಮುದಾಯಗಳಿಗೂ ಸಾಕಾಗಿದೆ. ಕಾಂಗ್ರೆಸ್ ಅನ್ನೋದೇ ಒಂದು ಸ್ಲೋ ಪಾಯ್ಸನ್ ಈ ದಲಿತರ ಪಾಡಿಗೆ. ಕಾಂಗ್ರೆಸ್ ಅನ್ನೋದು ಸ್ಲೋ ಪಾಯ್ಸನ್. ಯಾಕಂದ್ರೆ ಈ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರೇ ಹೇಳಿದ್ದಾರೆ. ಅಂತ ಅಂಬೇಡ್ಕರ್ ರವರಿಗೆ ಮೋಸ ಮಾಡಿದ ಪಕ್ಷ ದಲಿತರನ್ನ ಉದ್ಧಾರ ಮಾಡ್ತದ? ಸುಮ್ಮನೆ ಮಾತಾಡಬಾರ್ದು. ಸರ್, ಈಗ ಬಿಜೆಪಿ ಅವರು ಏನಾದ್ರು ಕೂಡ ರಾಜ್ಯಪಾಲರ ದೂರು ಕೂಡ ಸಾಧ್ಯತೆ ಇದೆಯಾ? ಅಶೋಕ್ ಅವರು ಹೇಳಿದ್ರು ಇದೇ 2 ದಿನ ಮುಂದುವರೆದ್ರೆ ಸರ್ಕಾರ ಅಸ್ಥಿರ ಆಗುತ್ತೆ ಅಂತ, ನಾವು ರಾಜ್ಯಪಾಲರ ಮೊರೆ ಹೋಗುತ್ತೆ ಅಂತ ಹೇಳಿದ್ರು. ಅಲ್ಲ, ಸಹಜವಾಗಿ ನಾವು ಮಾಡ್ಬೇಕಾಗ್ತದೆ. ನಾವು ಕಣ್ಮುಚ್ಚಿ ಕುಳಿತಿರಕ್ಕಾಗತ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳ ಪಾತ್ರ ಬಹುದೊಡ್ಡ ಪಾತ್ರ. ಆ ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ. ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡದೆ ನೀವು ಈ ರೀತಿಯ ಕುದುರೆ ಆಟ ಆಡ್ತಿದ್ರೆ, ಕುದುರೆ ವ್ಯಾಪಾರದ ಆಟ ಆಡ್ತಿದ್ರೆ ನಾವು ಸುಮ್ಮನೆ ನೋಡಿ ಕುತ್ಕೊಳ್ಳಕ್ ಆಗೋದಿಲ್ಲ. ನಾವು ಆ ಕೆಲಸ ಮಾಡ್ಬೇಕಾಗತ್ತೆ. ಪಕ್ಷದ ಅಧ್ಯಕ್ಷರು ಅಶೋಕ್ ಅವರು ಮತ್ತೆ ಉಳಿದ ಮುಖಂಡರುಗಳ ಜೊತೆಲಿ ಚರ್ಚೆ ಮಾಡಿ ಏನ್ ಬೇಕಂತ ತೀರ್ಮಾನ ಮಾಡ್ತೇವೆ. ಧನ್ಯವಾದ.